ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೋದ್ರ ಮುಖಾಂತರವಾಗಿ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿರುವಂತಹ ಕನ್ನಡ ಪರ ಹಿರಿಯ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಈಗ ಆಲ್ರೆಡಿ ನೀವು ಅನೌನ್ಸ್ ಮಾಡಿದ್ದೀರಾ 13ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಯಾವ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀರಾ? 13ನೇ ತಾರೀಕು ಕರ್ನಾಟಕ ಬಂದ್ ಅದ್ಭುತವಾಗಿ ಆಗುತ್ತೆ. ನಾವು ಪ್ರಕಾರ ಇಡೀ ರಾಜ್ಯದಲ್ಲಿ ಬಂದ್ ಆಗುತ್ತೆ. ಲಾರಿಗಳು ಬಂದ್ ಮಾಡ್ತವೆ, ಬಸ್ಗಳು ಬಂದ್ ಮಾಡ್ತಾರೆ, ರಿಕ್ಷಾ ಬಂದ್ ಮಾಡ್ತಾರೆ, ವಾಹನಗಳು ಬಂದ್ ಮಾಡ್ತಾರೆ, ಅಂಗಡಿಗಳು ಬಂದ್ ಮಾಡ್ತಾರೆ, ಹೋಟ್ಲ್ಗಳು ಬಂದ್ ಮಾಡ್ತಾರೆ. ಅವರೆಲ್ಲರಿಗೂ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ರಾಜಕೀಯ ಬೇಡವೇ ಬೇಡ. ಇದು ಮೇಕೆದಾಟಿಗೆ ಅನ್ಯಾಯ ಆಗ್ತಾಯಿದೆ, ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾಯಿದೆ, ಹೈದರಾಬಾದ್ ಕರ್ನಾಟಕ ಅನ್ಯಾಯ ಆಗ್ತಾಯಿದೆ, ಮಹದಾಯಿಗೆ ಅನ್ಯಾಯ ಆಗ್ತಾಯಿದೆ, ಎಲ್ಲವನ್ನೂ ಹೇಳಿದ್ದೇವೆ. ಆ ದೃಷ್ಟಿಯಿಂದ ಬಂದ್ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಯಶಸ್ವಿ ಆಗುತ್ತೆ. ಈಗ ಕರ್ನಾಟಕ ಬಂದ್ ಮಾಡೋದ್ರಿಂದ ಸಾಕಷ್ಟು ಜನ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಯಾಕಂತಂದರೆ ಅವತ್ತಿನ ದಿನ ಎಲ್ಲವೂ ಬಂದ್ ಇದ್ದರೆ. ಬಟ್ ಒಂದು ಕಡೆಗೆ ನಿಮ್ಮ ಹೋರಾಟ ಮತ್ತೊಬ್ಬರಿಗೆ ತೊಂದರೆ ಕೊಡುವ ನಿಟ್ಟಿನಲ್ಲಿ ಹೋಗುತ್ತಾ ಅಥವಾ ಶಾಂತಿಯುತವಾಗಿರುತ್ತಾ? ಬಂದು ಸಂಪೂರ್ಣ ಶಾಂತಿ, ಯಾರಿಗೂ ತೊಂದರೆ ಇಲ್ಲ. ಆಸ್ಪತ್ರೆಗಳು ತೆಗೆದಿರ್ತವೆ, ಔಷಧಿ ಅಂಗಡಿ ತೆಗೆದಿರ್ತವೆ, ಯಾರಿಗೂ ತೊಂದರೆ ಇಲ್ಲ, ಒಂದು ಚೂರು ತೊಂದರೆ ಇಲ್ಲ. ಇದು ಭಾಳ ಶಾಂತಿಯುತವಾದಂಥ ಬಂದ್. ಯಾರಿಗೂ ಗಲಾಟೆ ಮಾಡೋದಾಗಲಿ, ಬೆಂಕಿ ಹಚ್ಚೋದಾಗಲಿ ಯಾವುದೇ ಇಲ್ಲ. ಭಾಳ ಪ್ರೀತಿಯಿಂದ ಅಭಿಮಾನದ ಮೇಲೆ ಮಾಡ್ತಕ್ಕಂಥ ಕರ್ನಾಟಕ ಬಂದ್. ಈಗ ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಎಲ್ಲ ಸಂಘಟನೆಗಳ ಬೆಂಬಲ ಸಿಕ್ಕಿದೆಯಾ ಸರ್? ಎಲ್ಲರನ್ನೂ ಬೆಂಬಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ. ಕೆಲವು ಸಾರಿ ಸ್ವಲ್ಪ ಜಾರ್ಬೋದು, ಅದರಿಂದ ತಪ್ಪೇನಿಲ್ಲ. ಎಲ್ಲರ ಬೆಂಬಲ ಕೊಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ತೀವಿ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಕರ್ನಾಟಕ ಬಂದ್ ಮಾತ್ರ ಯಾವುದೇ ರೀತಿಯಾಗಿ ತಪ್ಪೋದಿಲ್ಲ. 100% ಕರ್ನಾಟಕ ಬಂದ್ ಇರುತ್ತೆ. ಆದರೆ ಯಾವುದೇ ರೀತಿಯಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ವಾಟಾಳ್ ನಾಗರಾಜ್ ಅವರು ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.